ಏನ್ರಿ ಇದೇನ್ರಿ ಊರು ಕರೆಕ್ಟ್ ಆಗಿ ಗೊತ್ತೇನ್ರಿ? ಎಲ್ಲಾರ್ಗೂ ಕೇಳಿದಿರೇನ್ರಿ, ವಿಚಾರಿಸಿದಿರೇನ್ರಿ? ಮತ್ತೆ ಬೇರೆ ಯಾವ್ದಾರ ಊರಿಗೆ ಬಂದ್ಬಿಟ್ಟು ಸುಮ್ಕೆ ಕೇಳೋದಲ್ಲ, ಮತ್ತೆ ಕರೆಕ್ಟ್ ಆಗಿ ವಿಚಾರಿಸಿಲ್ಲ ನೋಡ್ರಿ ಮತ್ತೆ. ಹ್ಮ್. ಇಲ್ಲ ಕಣ್ ಬಾರೆ, ಇದೇ ಊರ್ ಕಣ್ ಬಾರೆ. ಎಲ್ಲಾರ್ಗೂ ಕೇಳಿದೀನಿ, ಎಲ್ಲಾರ್ಗೂ ವಿಚಾರಿಸಿದೀನಿ ನಾನು. ನೀನೇನ್ ತಲೆ ಕೆಡಿಸ್ಕೊಬೇಡ ಕಣ ಬಾ. ಏನಮ್ಮ, ಇದೇ ಊರೇನಮ್ಮ? ನಿನಗೂ ಗೊತ್ತೇನಮ್ಮ? ಕರೆಕ್ಟ್ ಆಗಿ ಹೇಳಮ್ಮ. ಅಯ್ಯೋ, ಅವ್ರಿಗೆ ಏನ್ ಹೇಳ್ತೀಯ? ಅವಳಿಗೆ ಏನು ಕೇಳಕ್ ಹೋಗ್ಬೇಡ. ಹಿಂಗೆ ಅವಳಿಗೆ ಬುದ್ಧಿ ಇದ್ದಿದ್ರೆ ಇವತ್ತು ನಮ್ಗೆ ಈ ಪರಿಸ್ಥಿತಿಗೆ ತಗೊಂಬಂದ್ ಬಿಡ್ತಿದ್ಲ ಅವಳು. ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನಮ್ಗೆ. ಅವಳಿಗೆ ಇನ್ನೇನ್ ಕೇಳ್ತೀರಾ? ಬೇರೆದೆಲ್ಲ ಮಾತಾಡಿದ್ರೆ ಮಾತಾಡ್ತಾಳೆ ಆಟೆ ಅವಳು. ಇನ್ನೇನಕ್ಕೂ ಪ್ರಯತ್ನ ಇಲ್ಲ ಅವಳು. ಅವಳಿಗೆ ಏನು ಕೇಳಕ್ ಹೋಗ್ಬೇಡಿ, ನಡ್ರಿ ನೀವು. ಯಾರು ಇವರು? ಯಾರು ಊರಿಗೆ ಹೊಸಬ್ರಿದ್ದಂಗಿದಾರಲ್ಲ? ಯಾರಂತ ಗೊತ್ತಾಗ್ತಿಲ್ವಲ್ಲ ನನಗೆ. ಓ ಪಾಪ, ಯಾವ ಊರು ಏನಾತ್ಲಾಗಿ ಪಾಪ. ಅವ್ರಿಗೂ ಗುರುತು ಪರಿಚಯ ಇಲ್ಲ ಅನ್ಸುತ್ತೆ. ಯಾರು ಯಾರ ನೆಂಟ್ರ ಮನೆಗೆ ಯಾರು ಬಂದಿರ್ಬೇಕು. ಮನೆಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಸಾಮಾನ್ಯಕ್ಕೆ ಮನೆಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಹೋಗಿ ನಾವೇ ತೋರ್ಸೋಣ ಯಾರ ಮನೆ ಅಂತ. ಏನ್ರಪ್ಪ, ಊರಿಗೆ ಹೊಸಬ್ರಿ ಅಂದ್ರಪ್ಪ ನೀವು? ಯಾರೋ ನೀವು? ಯಾರು ಪರಿಚಯ ಇಲ್ಲಪ್ಪ ನಮ್ಗೆ. ಈ ಊರಿಗೆ ಯಾರಿಗೂ ಪರಿಚಯ ಇಲ್ಲ ಅನ್ಸುತ್ತೆ. ಯಾವತ್ತು ನಿಮ್ಗೆ ನೋಡಿಲ್ಲಪ್ಪ. ಏನೋ ಊರಿಗೆ ನೆಂಟ್ರ? ಯಾರ ಮನೆಗೆ ಬಂದಿದ್ದೀರಾ ನೀವು? ಯಾವ ಊರು ನಿಮ್ದು? ಅಜ್ಜಿ, ಹೆಂಗ ಒಳ್ಳೆ ಟೈಮಿಗೆ ಸಿಕ್ತೆ ಕಣಜ್ಜಿ. ನಾವು ಮನೆ ಹುಡುಕ್ತಿದ್ದು ಒಳ್ಳೆ ಟೈಮಿಗೆ ಸಿಕ್ತು. ನಮ್ದು ಸಣ್ಣೂರು ಅಂತ, ಸಣ್ಣೂರು. ಏನಂತ ಹೇಳ್ದೆ ನೀನು? ಓಹೋ, ಪರವಾಗಿಲ್ಲ ಕಳಪ್ಪ ನೀನು, ಸುಮ್ನಿರು. ನಾನು ಯಾವ ಊರಪ್ಪ ಅಂತ ಕೇಳಿದ್ರೆ ನಿನ್ಗೆ ಏನಪ್ಪ ಗುರುತು ಪರಿಚಯ ಇಲ್ಲ ಅನ್ಸುತ್ತೆ. ಈ ಊರಲ್ಲಿ ಯಾರುನು ಮನೆ ಯಾವ್ದು, ಊರ್ ಯಾವ್ದು, ಏನು ಎತ್ತ ಅಂತ ಗೊತ್ತಿರಲ್ಲ ಪಾಪ. ನೋಡಿ, ನೆಂಟ್ರ ಮನೆಯವ್ರು ಅನ್ಸುತ್ತೆ. ಯಾರ್ ನೆಂಟ್ರ ಮನೆಯವರು? ಏನ ಮನೆ ತೋರ್ಸೋಣ ಅಂತ ನಾನು ಕೇಳಿದ್ರೆ ಪಾಪ ಅಂತ ನಿನ್ಗೆ ಸುಮ್ನಿರು ಅಂತ ಹೇಳ್ತೀಯ ನನಗೇನೆ? ಪರವಾಗಿಲ್ಲ ಕಳಪ್ಪ ನೀನು. ಯಾವ್ರ ನಿಮ್ದು? ಓಹೋ, ಈ ಅಜ್ಜಿಗೆ ಏನ್ ಅನ್ಕೊಂಡಿದ್ದೀರಾ ನೀವು? ಅಯ್ಯೋ ದೇವ್ರೆ, ಇದೊಳ್ಳೆ ಕತೆ ಆಗೋಯ್ತಲ್ಲಪ್ಪ. ನಾನು ಸಣ್ಣೂರು ಸಣ್ಣೂರು ಅಂತ ಹೇಳ್ತಿದ್ದೀನಿ, ಈ ಅಜ್ಜಿ ಸುಮ್ನಿರು ಅಂತ ಹೇಳ್ದೆ ಅಂತ ತಿಳ್ಕೊಳ್ತೈತೆ. ಲೇ ಇವಳೆ, ನೀನಾದ್ರೂ ಒಂದ್ರಿಟ್ಟು ಹೇಳೇ. ಅಜ್ಜಿ, ನಮ್ದು ಸಣ್ಣೂರು ಅಂತ ಊರ ಹೆಸರು ಸಣ್ಣೂರು. ವಾ, ಸಣ್ಣೂರ? ಸರಿ ಕಣ್ರಮ್ಮ, ಆಯ್ತು. ಸಣ್ಣೂರ? ನನಗೆ ಗೊತ್ತಾಗ್ಲಿಲ್ಲ ಕಣ್ರಮ್ಮ. ನನಗೂ ಕಿವಿ ಕೇಳುತ್ತ ಕಣ್ರಮ್ಮ. ಒಂಚೂರು ಜೋರಾಗಿ ಹೇಳಕ್ಕೇನು ಬರ್ಬೇಡ್ರಿ. ಹತ್ರದಿಂದ ಹೇಳಿದ್ರೆ ಸಾಕು, ಕೇಳಿಸುತ್ತೆ ನನಗೂನು. ಏನು ಪಾಪ, ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ. ಯಾರ ಮನೆಗೆ ಹೋಗ್ಬೇಕಿತ್ತಂದ್ರಮ್ಮ? ಯಾರ ಮನೆಗೆ ಹೋಗ್ಬೇಕಿತ್ತು? ಯಾರ ಮನೆ ನೆಂಟ್ರು ತಾಯಿ ನೀವು? ನಾವು ಇದು ಯಾರ ಮನೆ? ಇದು ಸಾವುಕಾರ ಶಂಕರಣ್ಣ ಅಂತ. ಈ ಊರಲ್ಲಿ ಸಾವುಕಾರ ಶಂಕರಣ್ಣ ಅಂತ ಇದಾರಲ್ಲ, ಅವ್ರ ಮನೆಗೆ ಹೋಗ್ಬೇಕಿತ್ತು. ಅದಲ್ಲ, ಸಾವುಕಾರ ಶಂಕರಣ್ಣನ ಮಗ ನನ್ನ ಮಗನೇ ತಾನೆ ಸಾವುಕಾರ ಶಂಕರಪ್ಪ. ಓಹೋ, ಏನಕ್ಕೆ? ಯಾರ ಕಡೆ ಸಂಬಂಧಿಕರು ಇವರು? ಯಾರು ಏನು ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಒಂದು ಅರ್ಥ ಆಗ್ತಿಲ್ವಲ್ಲ. ಇದೇನಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ. ನಾನ್ ನೋಡ್ದಂಗೆ ಇವರು ನಮ್ಮನೆಗೆ ಇವತ್ತಿನವರೆಗೂ ಯಾರು ಬಂದೇ ಇಲ್ಲಪ್ಪ. ನನ್ ಗಂಡನ ಕಡೆ ಸಂಬಂಧಿಕರ? ಯಾರ ಕಡೆ ಸಂಬಂಧಿಕರು ಇವರು? ಒಂದು ಗೊತ್ತಾಗ್ತಿಲ್ವಲ್ಲ. ಸಾಮಾನ್ಯಕ್ಕೆ ನಾನು ಸೊಸೇಂದ್ರ ಕಡೆ ಸಂಬಂಧಿಕರ? ಅಯ್ಯೋ, ಒಳ್ಳೆ ತಲೆ ಕೆಟ್ಟೋಗ್ತೈತಲ್ಲ. ಯಾರು ಇಲ್ಲಿ ಕಂಡ್ಬಿಡು ಪಾಪ. ನೆಂಟ್ರು ಹುಡುಕ ಬಂದಿದ್ದಾರೆ, ಮೊದ್ಲು ಒಂದ್ ಬೆಲೆ ಕೊಟ್ಟು ಗೌರವ ಕೊಟ್ಟು ಮನೆ ಕರ್ಕೊಂಡು ಹೋಗೋಣ. ನಮ್ಮ ಹುಡುಗ ಅದ್ ಯಾರು ಏನು ಎತ್ತ ಅಂತ ಅವ್ನು ಗುರುತು ಹಿಡಿತಾನೆ. ಸುಮ್ಕೆ ನಾನು ಇಲ್ಲಿ ಬೀದಿ ನಿಲ್ಲಿಸ್ಕೊಂಡ್ಬಿಟ್ಟು ಮಾತಾಡೋದು ದೊಡ್ಡ ತಪ್ಪು. ಹಂಗಾರೆ ಸಾವುಕಾರ ಶಂಕರಣ್ಣ ಮನೆಗೆ ಹೋಗ್ಬೇಕಂದ್ರಿ ನೀವು? ನಮ್ಮನೆ ನೆಂಟ್ರಿದ್ದಾರೆ. ನಮ್ಮ ಹುಡುಗನ್ ಕಡೆಯವರು. ಸಾಮಾನ್ಯಕ್ಕೆ ನಮ್ಮ ಹುಡುಗನ್ ಪರಿಚಯ ಇರ್ಬೇಕು, ಅದಕ್ಕೆ ಬಂದಿದ್ದಾರೆ ಪಾಪ ಹುಡುಕೊಂಡು. ಅಲ್ಲ, ಆದ್ರೂ ನನಗೆ ಯಾಕೆ ಅನುಮಾನ ಬರ್ತೈತಲ್ಲ. ಯಾರಿಗೂ ಇವತ್ತಿನವರೆಗೂ ಇವರಿಗೆ ಯಾವತ್ತೂ ನೋಡೇ ಇಲ್ವಲ್ಲ ನಾನು. ಆದ್ರೂ ಕೇಳೇ ಬಿಡೋಣ. ಈಗ ಹಿಂಗ್ ಹೇಳ್ತೀನಂತ ಬೇಜಾರ್ ಮಾಡ್ಕೊಬಿಡ್ರಿ ನೀವು. ಈ ಸಾವುಕಾರ ಶಂಕರಣ್ಣ ಮನೆಗೆ ನೀವು ಏನು ಕ್ರಮ ಹೋಗ್ಬೇಕು? ಯಾರ ಕಡೆ ಸಂಬಂಧಿಕರು, ಏನಾಗ್ಬೇಕು ನಿಮ್ಗೆ, ಯಾರ ಕಡೆಯಿಂದ ನೆಂಟ್ರು ಅಂತ ಒಂದ್ ಸ್ವಲ್ಪ ಹೇಳ್ತೀರಂದ್ರಮ್ಮ. ಅಜ್ಜಿ, ಇವೆಲ್ಲ ಬೀದಿ ನಿಂತ್ಕೊಂಡ್ಬಿಟ್ಟು ಇಲ್ಲೆಲ್ಲ ಮಾತಾಡಕ್ಕೆ ನಮ್ಗೆ ಪುರ್ಸತ್ತಿಲ್ಲ ಕಣಜ್ಜಿ. ಇಲ್ಲೆಲ್ಲ ಮಾತಾಡಕ್ಕೂ ಟೈಮು ಅಲ್ಲ, ಜಾಗನೂ ಅಲ್ಲ. ಈ ಜಾಗನೂ ಇಲ್ಲಿ ಮಾತಾಡೋದಂತದ್ದಲ್ಲ, ಸರಿನಾ? ಈಗ ನಮ್ಗೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಂಡ್ಬಿಡ್ತೀನಿ. ನೀವು ಕೇಳ್ದಂಗೆ ಪ್ರಶ್ನೆ ಕೇಳ್ದಂಗೆ ಉತ್ತರ ಹೇಳೋದಕ್ಕೆ ನಮ್ಗೆ ಪುರ್ಸತ್ತಿಲ್ಲ ಕಣಜ್ಜಿ. ನಮ್ಗೆ ಮೊದ್ಲೇ ಬೇಜಾರಲ್ಲಿ ಇದೀವಿ ನಾವು. ಮನ್ಸಿಗೆ ನೆಮ್ಮದಿನೇ ಇಲ್ಲ, ಸಮಾಧಾನನೇ ಇಲ್ಲ. ತಿರ್ಗಾ ನೀವು ಬೇರೆ ನಮ್ಗೆ ಅರ್ಧ ತಲೆ ತಿನ್ಬಿಡ್ರಿ. ದಯವಿಟ್ಟು ಅವ್ರ ಮನೆ ಎಲ್ಲಿದೆ ಅಂತ ತೋರಿಸ್ಬಿಡ್ರಿ. ಅವ್ರ ಮಂತ ಹೋಗ್ಬಿಟ್ಟು ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ಹೋಗಾದ್ಮೇಲೆ ನಿಮ್ಗೆ ಯಾರ ಕಡೆ ನೆಂಟ್ರು, ಏನು ಎತ್ತ, ಯಾರ ಕಡೆಯಿಂದ ಸಂಬಂಧಿಕರು ಎಲ್ಲ ಪ್ರತಿ ಒಂದೊಂದಾಗಿ ನಿಮ್ಗೆ ಒಂದ್ ಕಡೆಯಿಂದ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ ಕಣಜ್ಜಿ. ಸರಿ ಕಣಮ್ಮ, ಆಯ್ತು. ಆದ್ರೂ ಪಾಪ ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಹೇಳದಲ್ಲೇ ತಲೆ ತಿನ್ಬೇಡ ಕಣಜ್ಜಿ ಅಂತ ಹೇಳ್ಬಿಟ್ಟಲ್ಲ, ಅದೆಲ್ಲೋ ಒಂದ್ ಸ್ವಲ್ಪ ಮನ್ಸಿಗೆ ಕಾಡ್ತೈತಿ ಆಟೆಯ. ಸರಿ ಆಯ್ತು. ನನಗೆ ಒಂದ್ ಸ್ವಲ್ಪ ಅನುಮಾನ ಬರ್ತೈತೆ. ನನ್ನ ಮಗ ಇದಾನಲ್ಲ ಅವನು, ಯಾರಿಗ್ ಗೊತ್ತು ಅದ್ ಏನೇನ್ ಮಾಡಿರ್ತಾನೋ ಏನೋ. ಮೊದ್ಲು ಮಂತವ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಬೀದಿ ನಿಲ್ಲಿಸ್ಕೊಂಡ್ಬಿಟ್ಟು ದಾರಿ ಮಧ್ಯದಲ್ಲಿ ಮಾತಾಡೋದು ದೊಡ್ಡ ತಪ್ಪು.
ಏನು ಎತ್ತ ಅಂತ ಅಲ್ಲೇ ವಿಚಾರಿಸ್ತೀನಿ. ಮಂತಾಬು ಹೋಗೋವರೆಗೂ ಯಾರ ಕಡೆಯಿಂದ ಸಂಬಂಧಿಕರು ಏನಾಗ್ಬೇಕು ಅಂತ ತಿಳಿಯೋವರೆಗೂ ಮನ್ಸಿಗೆ ಸಮಾಧಾನ ಇಲ್ವಲ್ಲಪ್ಪ ನನಗೆ. ಆ ಪರವಾಗಿಲ್ಲ ಕಣಮ್ಮ, ಮನೆಯೆಲ್ಲ ಸಖತ್ತಾಗೆ ಐತೆ, ಚೆನ್ನಾಗೇ ಐತೆ. ಎಷ್ಟೇ ಆದ್ರೂ ಊರಿಗೆ ಸಾವುಕಾರ ಅಲ್ವಾ ನಿನ್ ಗಂಡ, ಚೆನ್ನಾಗೇ ಐತೆ ಕಣ್ ಬಿಡು. ಆದ್ರೂ ನಿನ್ ಗಂಡ ಇಲ್ವಲ್ಲ, ಕಾಣಿಸ್ತಿಲ್ವಲ್ಲ ಮಂತವ ಎತ್ಲಾಗೋದ ಅಂತ. ನೋಡ್ರಮ್ಮ, ಇದೇ ಕಣ್ರಮ್ಮ ಸಾವುಕಾರ ಶಂಕರಣ್ಣವ್ರ ಮನೆ. ಈಗ ಹೇಳ್ರಮ್ಮ, ಸಾವುಕಾರ ಶಂಕರಣ್ಣ ನಿಮ್ಗೆ ಏನಾಗ್ಬೇಕಿತ್ತು, ಏನಕ್ ಬಂದಿದ್ರ ಹುಡ್ಕೊಂಡು, ಏನು ಕೆಲ್ಸ ನಿಮ್ಗೆ, ಏನು ಎತ್ತ ಅಂತ ಹೇಳ್ರಮ್ಮ ಒಂದಿಟ್ಟು. ನನಗೆ ಬಹಳ ಟೆನ್ಷನ್ ಆಗ್ತೈತೆ. ಅಲ್ಲ ನಾನು ಆವಾಗ್ಲೇ ನಾನು ನೋಡ್ತಿದ್ದೀನಿ ಕಣ್ರಿ. ಅಲ್ಲ ಈ ಮುದುಕಿಗೆ ಯಾಕ್ರೆ ಇಷ್ಟೊಂದು ತಲೆ ಕೆಟ್ಟೋಗ್ತೈತೆ, ಯಾಕೆ ಇಷ್ಟೊಂದು ಯೋಚನೆ ಅಂತ. ನಮ್ಮ ಅಳಿಯನ ಬಗ್ಗೆ ನಮ್ಮ ಬಗ್ಗೆ ತಿಳ್ಕಣ ಅಂತದ್ದು ಈ ವಜ್ಜಿಗೆ ಏನಾಗೈತೆ. ಅಲ್ಲ ಕಣಜ್ಜಿ, ಈ ಮನೆಗೆ ನೀನ್ ಏನಾಗ್ಬೇಕಿತ್ತು? ಅಲ್ಲ ಸಾವುಕಾರ ಶಂಕರಣ್ಣ ಕಟ್ಕೊಂಡ್ ನಿನ್ಗೇನಜ್ಜಿ, ನಾವ್ ಏನೋ ಅವ್ರ ಮನೆ ಕರ್ಕೊಂಬಂದ್ ನೀನ್ ಬಿಟ್ಟಿದ್ಯಾ ತಾನೆ, ನಾವ್ ಮಾತಾಡ್ಕೊಂತೀವಿ, ಹೋಗು, ನಿನ್ ಕೆಲ್ಸ ಏನಾಯ್ತು ಮಾಡ್ಕೊ ಹೋಗು. ನೋಡ್ದ ಈಟೊತ್ತರ್ಗು ಮನೆ ಕರ್ಕೊಂಬಂದ್ಬಿಟ್ಟು ನಾನ್ ಜಾಗ ತೋರಿಸಿದವ್ರಿಗೆ ನನಗೆ ನಿನ್ಗೇನಾಗ್ಬೇಕಾಯ್ತೆ ಹೋಗಜ್ಜಿ ಅಂತ ಹೇಳ್ತೀರಾ ಏನಮ್ಮ? ಪಾಪ ಈ ಮನೆಗೆ ಓನರ್ ನಾನೇನೆ, ಸಾವುಕಾರ ಶಂಕರಪ್ಪ ಇದಾನಲ್ಲ, ಸಾವುಕಾರ ಶಂಕರಣ್ಣ ಅವ್ರಮ್ಮ ನಾನೇ ಕಣಮ್ಮ, ನಾನೇ. ಅಯ್ಯೋ ನೋಡ್ದೇನಮ್ಮ ಪಾಪ, ನಿಮ್ಮ ಅತ್ತೆ ಕಣಮ್ಮ ಇವ್ರು, ನಿಮ್ಮ ಅತ್ತೆ ಹಂಗಾದ್ರೆ ಏನ್ ಮಾಡೋದಮ್ಮ ಇವಾಗ? ಈಗ ಮೊದ್ಲು ನಿಮ್ಮ ಅತ್ತೆಗೆ ಈ ವಿಷಯ ಹೇಳ್ಬಿಡ್ತೀಯ ಏನು? ಹಿಂಗೆ ಇದ್ರೆ ಸರಿ ಆಗಲ್ಲ, ಇರೋ ವಿಷಯನ ಹೇಳ್ಬಿಡ್ಬೇಕು. ಎಷ್ಟು ದಿವಸ ಅಂತ ಹಂಗೆ ಮುಚ್ಚುಮರೆ ಮಾಡ್ಕೊಂಡಿರ್ತೀಯ. ನಿನ್ ಗಂಡ ನೋಡಿದ್ರೆ ಎರಡೆರಡು ಮೂರ್ ದಿವಸಕ್ಕೊಂದೊಂದ್ಸಲಿ ಬರ್ತಿದ್ದವನು, ಎರಡೆರಡು ಮೂರ್ ದಿವಸಕ್ಕೊಂದೊಂದ್ಸಲಿ ಬರಕ್ ಶುರು ಮಾಡ್ಕೊಂಡ. ಇವಾಗ ವಾರಕ್ಕೊಂದೊಂದ್ಸಲಿ. ಈಗ ನೋಡಿದ್ರೆ ಅಲ್ಲಿ 15 ದಿವಸದಿಂದ ಫೋನು ಕರೆಕ್ಟ್ ಆಗಿ ಮಾಡಲ್ಲ, ಏನಿಲ್ಲ, ಮಾತಾಡಲ್ಲ. 2-3 ದಿವಸದಿಂದ ಫೋನ್ ಮಾಡಿದ್ರು ಫೋನು ಎತ್ತಿಲ್ಲ. ಅದೇನ್ ಕೆಲ್ಸನೋ ಏನ್ ಅವನಿಗೆ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಮನೆ ಇಲ್ಲ, ಏನಿಲ್ಲ. ನಮ್ ಕಷ್ಟ ನಮಗ್ ಗೊತ್ತು. ಇರೋ ವಿಷಯನ ಹೇಳ್ಬಿಡು, ಅದಕ್ಕೇನಂತೆ. ಉಗಣ ಪಾಪ, ಅದ್ರಲ್ಲಿ ಏನೈತೆ, ಮುಚ್ಚುಮರೆ ಏನ್ ಮಾಡ್ಕೊಳೋದೇನಿಲ್ಲ. ಇಷ್ಟು ದಿವಸ ಅಳಿ ಅಂದ್ರು ಹೇಳಿದ ಮಾತು ಕೇಳಿ 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 ನೀನು ನಮ್ಗೆ ತಲೆ ಕೆಟ್ಟು ಹೋಗ್ಬಿಟ್ಟೈತೆ. ಅವ್ರ ಮಾತು ಕೇಳಬಾರ್ದಿತ್ತು ನಾವು. ಸುಮ್ಕೆನೆ ಅವಾಗ್ಲೇನೆ ಬಂದು ನಾವು, ನೀನು ಸುಮ್ಮನೆ ಡೈರೆಕ್ಟ್ ಆಗಿ ನಾನು ಮದುವೆ ಆಗಿದ್ದೀನಿ ಅಂತ ಬಂದು ನೀನು ಮನೇಲಿ ಇದ್ಬಿಟ್ಟಿದ್ರೆ ಇವತ್ತು ನೆಮ್ಮದಿಯಾಗಿ ಇರ್ಬೋದಿತ್ತು. ಅತ್ಲಾಗಿ ಯಾರ ತಂಟೆನೂ ಬೇಡ, ಯಾರ ಸವಾಸನೂ ಬೇಡ ಅಂತ ಆರಾಮಾಗಿ ಅತ್ಲಾಗಿ. ನೆಮ್ಮದಿನೇ ಇಲ್ಲ ಈಗ ಅತ್ಲು. ನನಗಂತೂ ತಲೆ ಕೆಟ್ಟೋಗಂಗೆ ಆಗ್ಬಿಟ್ಟೈತೆ ಮಾತ್ಲಾಗಿ. ಮೊದಲೇ ಬಡ್ಕಂಡೆ ನಿನಗೆ, ಬೇಡ ಕಣೆ ಬೇಡ ಕಣೆ, ಇವ್ರ ಸಾಹಸ ಬೇಡ ಕಣೆ ಅಂತ ನನ್ನ ಮಾತು ಕೇಳ್ದ ನೀನು. ಅಪ್ಪ ಸುಮ್ಮನಿರಪ್ಪ, ಈ ಅತ್ತೆ ಮುಂದೆ ಹೇಳಿ ಏನಪ್ಪ ಪ್ರಯೋಜನ ಇವಾಗ? ಇವರಿಗೆ ಕರೆಕ್ಟ್ ಆಗಿ ಕಿವಿ ಕೇಳಿಸಲ್ವಾ? ನಾವೇ ಒಂದ್ ಹೇಳೋದು, ಇವರೇ ಒಂಥರ ಅರ್ಥ ಮಾಡ್ಕೊಂತಿದಾರೆ. ಏನು ಬೇಡ ಕಣ್, ಸುಮ್ಕಿರಪ್ಪ, ಇವ್ರ ಮುಂದೆ ಹೇಳೋದು ಬೇಡ. ಅವ್ರು ಎಲ್ಲೋಗಿದಾರಂತ ಮೊದ್ಲು ಕೇಳ್ರಿ, ಅದಕ್ಕೇನಂತೆ. ಮೊದ್ಲು ಕೇಳೋಣ, ಅವ್ರು ಬಂದ ತಕ್ಷಣ ಅವ್ರ ತಾವಳೇನ ಮಾತಾಡಿದ್ರೆ ಆಗುತ್ತೆ. ನೋಡಮ್ಮ, ಈಗ ಹೇಳ್ತಿದ್ದೀನಿ ನೋಡುವ, ನಾನು ನಿಮ್ಮ ತಂದೆ ಕಣಮ್ಮ. ನನ್ನ ಮಗಳು ಭವಿಷ್ಯ ರೂಪಿಸೋದು ನಂದು ಕರ್ತವ್ಯ ಇರುತ್ತೆ, ನಂದು ಜವಾಬ್ದಾರಿ ಇರುತ್ತೆ. ಎಷ್ಟು ದಿವಸ ನೀನು ಹೇಳ್ದಂಗೆಲ್ಲ ಮಾತು ಕೇಳಿದೀನಿ. ಇನ್ನು ಮೇಲೆ ನಾನು ಕೇಳಕ್ಕೆ ನಾನು ತಯಾರಿ ಇಲ್ಲ ಕಣಮ್ಮ, ಸರಿನಾ? ಈಗ ಅಳಿ ಅಂದ್ರು ಏನಾದ್ರು ಹಂಗು ಹಿಂಗು, ನೀನು ಯಾಕೆ ಬರಕ್ ಹೋದೆ, ಅಲ್ಲೇ ಮನೆ ಮಾಡಿ ನೀನು ಉಳಿಸಿರಿಲ್ವಾ, ಚೆನ್ನಾಗಿ ನೋಡ್ಕೊಂತಿರಿಲ್ವಾ, ಏನಕ್ಕೆ ಬಂದ್ಬಿಟ್ರಿ ಹಂಗೆ ಹಿಂಗೆ ಅಂತ ಏನಾದ್ರು ಕೇಳಿದ್ರೆ, ಒಪ್ಕೊಳ್ಳಿಲ್ಲ ಅಂದ್ರೆ ಮಾತ್ರ ನಾನು ಏನಿಲ್ಲ, ಊರ್ ಗೌಡ್ರಿಗೆ ಎಲ್ಲಾರ್ಗು ಕರೆಸ್ಬಿಟ್ಟು ಪಂಚಾಯತ್ಗೆ ಮಾಡ್ಬಿಟ್ಟು ನಿನಗೆ ಏನು ನ್ಯಾಯ ಕೊಡಿಸ್ಬೇಕು ಅದು ಕೊಡ್ಸೇ ನಾನು ಹೋಗೋದು. ಅಲ್ಲಿವರೆಗೂ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಸುಮ್ಕಿರಲ್ಲ, ಹೋಗಲ್ಲ, ನಿನ್ನ ಜೊತೆನೇ ಇರ್ತೀವಿ. ನಾವು ಎತ್ಲಾಗಿಂದ ಹೋಗೋಣ. ನಮಗೂ ಅಲ್ಲಿ ಮನೆ ಇಲ್ಲ, ಏನಿಲ್ಲ, ಅತ್ಲಾಗಿ ನಿನ್ನ ಜೊತೆ ನೆಮ್ಮದಿಯಾಗಿರ್ಬೇಕಂತ ತಾನೇ ಬಂದಿರೋದು. ಇದು ನೋಡಮ್ಮ, ಇಷ್ಟೇ ಕಣಮ್ಮ ತೀರ್ಮಾನ. ಅದಕ್ಕೋಸ್ಕರ ಅಳಿ ಅಂದ್ರು ಬರಲಿ, ಅಳಿ ಅಂದ್ರಿಗಿಂತ ಮೊದಲು ನಿಮ್ಮ ಅತ್ತೆ ಮುಂದೆನೇ ಹೇಳ್ಬಿಡೋಣ ಮೊದಲು. ಅಲ್ಲ ನಾನು ಅವಾಗ್ಲೇ ನಾನು ನೋಡ್ತಾನೆ ಇದ್ದೀನಪ್ಪ. ಸಾವುಕಾರ ಶಂಕರಣ್ಣ ಮನೆಗೆ ಹೋಗ್ಬೇಕು ಅಂತ ಹೇಳಿರು. ಕರ್ಕೊಂಬಂದು ಮನೆ ಹತ್ರ ಬಿಟ್ರೆ ಇವಾಗ ಏನು ಮಾತಾಡ್ದಂಗೆ ಇವ್ರ ಪಾಡಿಗೆ ಇವರೇ ಗುಸ್ಗುಸು ಪಿಸು ಅಂತ ಮಾತಾಡ್ತಿದಾರಲ್ಲ. ಯಾವ ಊರವ್ರು ಇವ್ರು, ಏನು ಯಾವ ಕಡೆಯಿಂದ ಸಂಬಂಧಿಕರು ಆಗ್ಬೇಕು? ನನ್ಗೆ ಯಾಕೆ ಇವ್ರ ಮೇಲೆ ಸಿಕ್ಕಾಪಟ್ಟೆ ಅನುಮಾನ ಬರ್ತೈತಲ್ಲ. ಎಲ್ಲಾರಂಗೆ ನನ್ನ ಮಗ ಏನಾದ್ರು ಎರಡನೇ ಮದುವೆ ಏನಾರು ಆಗಿ ಬಿಟ್ಟಿದ್ದಾನ ಏನು? ನನ್ನ ಮಗ ಇಂಥವನಿದ್ದಾನೆ, ಅವನು ಬುದ್ಧಿ ಸರಿ ಇಲ್ಲ ಮೊದ್ಲಿಂದಾನು. ಅವನು ಏನಾರ ಮಾಡಿರ್ತಾನೆ. ನನ್ಗೆ ಯಾಕೆ ಮನ್ಸಿಗೆ ಹಂಗೇ ಕಾಡ್ತೈತಪ್ಪ ಅತ್ಲಗಿ. ನನ್ ಎರಡನೇ ಸೊಸೆನ ಇವ್ರು. ಅಯ್ಯೋ ನೋಡಿದ್ರೆ ಹಂಗೆ ಅನ್ಸುತ್ತಲ್ಲಪ್ಪ. ಬೇರೆಯವ್ರ ಮೇಲೆ ಹಿಂಗೆಲ್ಲ ತಪ್ಪು ತಿಳ್ಕೊಬಾರ್ದು. ನೋಡೋಣ, ಮೊದ್ಲು ನನ್ನ ಮಗ ಬರ್ಲಿ, ನನ್ನ ಮಗ ಬಂದಾದ್ಮೇಲೆ ವಿಷಯ ಗೊತ್ತಾಗೋದು ಅಲ್ವಾ? ನಾನೇ ಕೇಳ್ಬಿಡೋಣ ಅತ್ಲಗಿ. ನನ್ಗೆ ಯಾಕೆ ಸಿಕ್ಕಾಪಟ್ಟೆ ಮನ್ಸಿಗೆ ಒಂಥರ ಭಯ ಆಗಂಗ ಆಗ್ತೈತೆ. ನನ್ನ ಮೊದ್ಲನೇ ಸೊಸೆ ಬೇರೆ ಊರಿಗೆ ಹೋಗಿದ್ದಾಳೆ ಪಾಪ. ಆ ಹುಡುಗಿ ತವ್ರ ಮನೆಗೆ ಹೋಗಿದ್ದಾಳೆ. ಇವು ನೋಡಿರಿ, ಈ ಹುಡುಗಿ ನೋಡಿರಿ ಇಲ್ಲಿ ಬಂದಿದ್ದಾರೆ. ಇವ್ರು ಯಾರೋ ಏನೋ ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಈ ಹುಡುಗ ನೋಡಿದ್ರೆ ಮಂತಾವಿಲ್ಲ. ಅಲ್ಲ ಅಮ್ಮರೇ, ಈಗ ಶಂಕರಣ್ಣ ಅವ್ರು ಎಲ್ಲೋಗಿದಾರಂತ ಏನಾದ್ರು ಗೊತ್ತಾ ನಿಮ್ಗೆ? ಹೇಳ್ರಿ, ಎಲ್ಲಾದ್ರೂ ಹೋಗಿದಾರ? ಮನೆ ಒಳಗಡೆ ಇದಾರ?
ಮನೆ ಒಳಗಡೆ ಇದ್ರೆ ದಯವಿಟ್ಟು ಕರೀರಿ ಅಮ್ಮರೆ. ನಾವೇನೋ ಮಾತಾಡಬೇಕು ಅಮ್ಮ, ಎಮರ್ಜೆನ್ಸಿ ಏನೋ ಮಾತಾಡಬೇಕು ಅರ್ಜೆಂಟ್ ಆಗಿ. ಬೇಗ ಕರಿತೀರಾ? ಅಲ್ಲ ಕಣಪ್ಪ, ನಮ್ಮ ಹುಡುಗ ಈಗ ಮನೇಲಿ ಇಲ್ಲ ಸದ್ಯಕ್ಕಿಗೆ. ಅವ್ನು ತೋಟದ ಹತ್ರನೇ ಎಲ್ಲ ಹೋಗಿದ್ದಾನೆ. ಊರಿಂದು ಅದು ಇದು ಕೆಲಸಗಳು ಬಹಳ ಇರುತ್ತೆ ಕಣಮ್ಮ. ಯಾಕಂದ್ರೆ ಊರಿಗೆ ಸಾವುಕಾರ ನೋಡು, ಹಂಗಾಗಿ ಅದು ಇದು ಕೆಲಸಗಳು ಬಹಳ ಇರುತ್ತೆ. ಹೋಗಿರ್ಬೇಕು ಸಾಮಾನ್ಯಕ್ಕೆ. ಮಂತವ್ ಮಾತ್ರ ಇಲ್ಲ ಕಣಮ್ಮ. ಈಗ ಪಾಪ ನಿನ್ಗೊಂದ್ ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡ. ನೀವು ಯಾರ ಕಡೆ ಸಂಬಂಧಿಕರು ಅಂತ ನನಗೆ ಗೊತ್ತಾಗ್ತಿಲ್ಲ ಕಣ್ರಪ್ಪ. ನೀವ್ ಇಲ್ಲೇ ಇರ್ಬೇಕಾದ್ರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ನಾನು ಬೇಡ ಅಂತ ಹೇಳ್ತಿಲ್ಲ. ನನ್ನ ಮಗ ಬಂದಾದ್ಮೇಲೆ ಹೋಗಿರಂತೆ. ಆದ್ರೆ ನೀವ್ ಯಾವ ಕಡೆಯಿಂದ ಸಂಬಂಧಿಕರು ಅದೊಂದು ಹೇಳ್ರಪ್ಪ ದಯವಿಟ್ಟು. ನನಗೆ ಮನ್ಸಿಗೆ ಯಾಕ ಭಯ ಭಯ ಆಗಂಗ ಆಗ್ತೈತೆ. ಹೇಳ್ಬಿಡ ಮಾತ್ಲಗೆ, ಹೇಳ್ಬಿಡು. ನಿಮ್ಮ ಅತ್ತೆ ಮುಂದೆ ಹೇಳ್ಬಿಡು. ಎಲ್ಲಾ ಸತ್ಯಗಳು ಏನೇನಾಯ್ತು ಹೇಳ್ಬಿಡು. ಇಷ್ಟು ದಿವಸ ಮುಚ್ಚಿಟ್ಕೊಂಡ್ ಬಂದಿನೇನೆ ಇವತ್ತು ಇಂಥ ಪರಿಸ್ಥಿತಿಗೆ ಬಂದ್ ನಾವು ನಿಂತಿರೋದು. ಹೇಳ್ಬಿಡತ್ಲಾಗಿ ಇರೋ ಸತ್ಯನ ಹೇಳ್ಬಿಡ್ಬೇಕು. ಹಿಂದೆ ಮುಂದೆ ಏನು ಯೋಚನೆ ಮಾಡಬಾರ್ದು. ಸುಮ್ಕೆ ಹೇಳ್ಬಿಡ್ತಿ ಆತ್ಲಾಗಿ. ಅಮ್ಮ ಸುಮ್ಕಿರಮ್ಮ, ಏನು ಬೇಡ ಕಣಮ್ಮ. ಇವಾಗ ಹೇಳೋದ್ ಬೇಡ. ಅವ್ರು ಬರ್ಲಿ, ಅವ್ರ ಮುಂದೆನೆ ಹೇಳೋಣಂತ ಹೇಳ್ತಿದ್ದೀನಿ ತಾನೇ ನಾನು. ಎಲ್ಲ ವಿಚಾರನೂ ಹೇಳ್ಬಿಟ್ಟೆ ಹೋಗೋದಕ್ಕೆ ನಾನು ತೀರ್ಮಾನ ಮಾಡ್ಕೊಂಡೆ ಬಂದಿರೋದು, ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇಲ್ಲ ಇವತ್ತು ಅವರು ಹೆಂಡತಿ ಅಂತ ಒಪ್ಕೊಂಡ್ಬಿಟ್ಟು ಮನೆ ಒಳಗಡೆ ಕರ್ಕೋಬೇಕು. ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಮಠ ಮುಲಾಜ್ ನೋಡ್ದಲೆ ಅಪ್ಪಯ್ಯ ಹೇಳ್ದಂಗೆ ಊರ್ ಗೌಡ್ರಿಗೆ ಹಿರೀಕರಿಗೆ ಎಲ್ಲಾರ್ಗು ಕರೆದ್ಬಿಟ್ಟು, ಮುಖ್ಯಸ್ಥರಿಗೆಲ್ಲ ಕರೆದ್ಬಿಟ್ಟು ಪಂಚಾಯತ್ಗೆ ಮಾಡ್ಬಿಟ್ಟು ನನಗೆ ಏನ್ ನ್ಯಾಯ ಬೇಕೋ ಅದು ನನ್ನ ನ್ಯಾಯನ ನಾನು ತೀರ್ಮಾನ ಮಾಡ್ಕೊಂಡೆ ಹೋಗ್ಬಿಡ್ತೀನಿ. ನನಗೂ ಸಾಕಾಗ್ಬಿಟ್ಟೈತೆ. ಆದ್ರೆ ಪಾಪ ಇವ್ರ ಮುಂದೆ ಹೇಳೋದು, ಇವ್ರಿಗೆ ವಯಸ್ಸಾಗೈತೆ, ಸಡನ್ ಆಗಿ ಶಾಕಿಕ್ ಆಗ್ಬಿಟ್ಟು ತಲೆಗಿಲೆ ಸುತ್ತ ಬೀಳೋದು, ಯೋಚನೆ ಮಾಡ್ಕೊಂಡು ಹಿಂಗೆ ಕುಸಿದ್ ಬೀಳೋದು, ಇವೆಲ್ಲ ಬೇಡ ಕಣಮ್ಮ. ಸುಮ್ಕಿರು. ಅವ್ರು ಬರ್ಲಿ. ಇದು ಮನೆಗೆ ಬಂದಿದೀವಂತೆ, ಇಷ್ಟೊತ್ತವರೆಗೂ ಕಾದಿದೀವಂತೆ. ಇನ್ನೊಂದು 10 ನಿಮಿಷ 20 ನಿಮಿಷ ಕಾಯೋದಕ್ಕೆ ಯಾಕಮ್ಮ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಳ್ತಿದ್ಯಾ? ಯಾಕೆ ಆತರ ಮಾಡ್ತಿದ್ಯಾ? ಸ್ವಲ್ಪ ಸಮಾಧಾನದಿಂದ ಇರು, ಏನು ಯೋಚನೆ ಮಾಡಬೇಡ. ಬಂದಿದೀವ ಅಂದ್ಮೇಲೆ ಇವತ್ತು ಒಂದಲ್ಲ ಒಂದ್ ತೀರ್ಮಾನ ಮಾಡ್ಕೊಂಡು ಹೋಗ್ಲೇಬೇಕು. ನಾನು ಮಾತ್ರ ಇವತ್ತು ನನಗವೆಲ್ಲ ಗೊತ್ತಿಲ್ಲ, ಗೌಡ್ರ ತಾವಲೆನೇ ಹೋಗ್ತೀನಿ. ನನಗಿಲ್ಲ, ಬೇರೆ ಮನೇನೆ ಮಾಡ್ಕೊಡ್ಲಿ, ಅದಕ್ಕೇನಂತೆ. ಯಂತ್ರದಲ್ಲೂ ಏನ್ ಕಡಿಮೆ ಇಲ್ಲ ಅವರು. ಕಣ್ಪಾಪ ಹಂಗೆ ಮಾಡ್ಬೇಕು ಕಣ್ಪಾಪ, ಬಿಡಬಾರ್ದು. ನಮ್ಗೇನಾಗ್ಬೇಕಾಗೈತೆ? ಅಳಿಯಂದ್ರಿಗೆ ಹೇಳೋಣ ಬಿಡು. ನನ್ನ ಮಗಳಿಗೆ ಹೆಂಗ್ ಮದ್ವೆ ಆಗಿದಿರೋ 2ನೇ ಮದ್ವೆ ಹಂಗೆ ಇದೇ ಊರಲ್ಲೇನೆ ಇರೋದು ಕಣ್ಪಾಪ, ಇರೋಣ ಕಣ್ಪಾಪ. ಎಲ್ಲೂ ಹೋಗೋದು ಬೇಡ. ಯಾಕಂತೀಯ? ಬೇರೆ ಕಡೆ ಎಲ್ಲಾರು ಮನೆ ಮಾಡ್ತೀನಿ ಹಂಗೆ ಹಿಂಗೆ ಅಂದ್ರೂ ನಾವು ಹೋಗೋದು ಬೇಡ ಕಣ್ಮಗ. ಅಳಿಯಂದ್ರು ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ ಒಂದು ಗೊತ್ತಾಗಲ್ಲ. ತಿರ್ಗಾ ಹುಡ್ಕೊಂಬರೋ ಪರಿಸ್ಥಿತಿ ಇವೆಲ್ಲ ಬೇಡವೇ ಬೇಡ. ಒಂದೇ ಊರಲ್ಲಿದ್ರೆ ಎಲ್ಲದೂ ಅರ್ಥ ಆಗುತ್ತೆ, ನಮಗೆ ಎಲ್ಲ ಗೊತ್ತಾಗುತ್ತೆ. ಎಲ್ಲಿ ಹೋಗ್ತಾರೆ ಏನು ಎತ್ತ ಅಂತ ಮುಲಾಜಿಲ್ದಾಗ ಮಂತ ಬಂದ್ಬಿಡ್ಬೋದು. ಅದಕ್ಕೋಸ್ಕರ ಹೇಳ್ತಿರೋದು, ಇದೇ ಊರಲ್ಲೇನೆ ಯಾರ್ದಾರು ಚೆನ್ನಾಗಿರೋ ಮನೆ ಇಲ್ಲ ಅಳಿ ಅಂದ್ರೆ ನೀನು ಸಾವುಕಾರರು ಅಂದಮೇಲೆ 2-3 ಮನೆ ಇರ್ತವೆ ಊರಲ್ಲೇನೆ. ಯಾವ್ದಾರ ನಮಗೆ ಹಳೇದೇ ಇರ್ಲಿ ಕಣ್ ಹೇಳು, ಒಟ್ನಲ್ಲಿ ಮನೆ ಕೊಡ್ಲಿ ಸ್ವಂತವಾಗಿ ಅಷ್ಟೇ. ಮನೆ ಕೊಡ್ಲಿ, ಚೆನ್ನಾಗಿರೋಣ ಆಟೆಯ. ನನ್ಗಂತೂ ಸಾಕಾಗಿ ಹೋಗ್ಬಿಟ್ಟೈತ್ ಕಣ್ ಮಗಳೇ. ನಿಂದು ಯೋಚನೆ ಮಾಡಿ 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 ಸ್ವರ್ಗ ಹೋಗ್ಬಿಟ್ಟಿದೀವಿ ನಾನು ನಿಮ್ಮಮ್ಮ. ನೋಡು ನಮ್ಮ ಪರಿಸ್ಥಿತಿ, ನಮ್ಮ ಕಡೆನೂ ಒಂದ್ ಸ್ವಲ್ಪ ಯೋಚನೆ ಮಾಡು, ಸರಿನಾ? ನಮ್ಮ ಹುಡುಗಂಗಾದ್ರೂ ಕರಿತೀನಿ, ದೊಡ್ಡವನ್ಗಾದ್ರೂ. ಲೇ ಪಾಪ, ಪಾಪ, ಶೇಖರಪ್ಪ, ಶೇಖರಣ್ಣ ಬಾರ ಇಲ್ಲಿ. ಬಂದೆಲ್ಲ ಪಾಪ. ನೋಡಮ್ಮ, ಪದೇ ಪದೇ ಕೇಳ್ತಿದ್ದೀನಿ, ಏನ್ ಸಂಬಂಧ ಆಗ್ಬೇಕು, ಯಾರು ನೀವು ಹೇಳ್ರಮ್ಮ. ಎಷ್ಟು ಸಲ ನಮ್ಮ ಕೇಳೋದು ನಿಮ್ಗೆ? ನೋಡಿ ಅಮ್ಮರೇ, ಹೇಳ್ತೀವಿ, ಸಂಬಂಧ ಇರೋದಕ್ಕೆ ಬಂದಿರೋದು. ನಾವು ಸುಮ್ಕೆ ಏನೋ ಬಂದಿಲ್ಲ. ಸುಮ್ನೆ ಬರೋದಕ್ಕೆ ನಾವೇನ್ ತೀಕಲ್ರು ಅಲ್ಲ, ನಮಗ್ ಗೊತ್ತೈತೆ ಚೆನ್ನಾಗಿ. ಆದ್ರೆ ನಿಮ್ ಮಗ ಬರ್ಲಿ ಕಣ್ ತಡೀರಿ. ನಿಮ್ ಮಗ ಬಂದ್ಲಿ, ನಿಮ್ ಮಗನ ಮುಂದೆನೆ ಹೇಳ್ತೀನಿ ಏನ್ ಸಂಬಂಧ ಐತೆ ಏನು ಎತ್ತ ಅಂತ ಒಂದ್ ಕಡೆಯಿಂದ ಹೇಳ್ತೀನಿ. ಅಲ್ಲಿವರೆಗೂ ಆತರ ಮಾಡ್ಬೇಡ್ರಿ, ಸ್ವಲ್ಪ ತಾಳ್ಮೆಯಿಂದ ಇರ್ರಿ, ಸರಿನಾ? ಆತರ ಮಾಡಕ್ ಹೋಗ್ಬೇಡಿ. ಸಂಬಂಧ ಏನಂತ ಹೇಳ್ತೀನಿ ನಾನು. ಸರಿ ಕಣಮ್ಮ, ಆಯ್ತು. ಇನ್ನೇನ್ ಮಾಡಕ್ಕಾಗುತ್ತೆ? ನಮ್ಮ ಹುಡುಗಿ ಹತ್ಲಾಗ ಹೋದ್ನು ಏನಪ್ಪ ಅತ್ಲಾಗಿ. ಹುಡುಗರು ತಡಿಯಮ್ಮ, ನಮ್ಮ ಹುಡುಗನ್ ತವ ಫೋನ್ ಮಾಡಿಸ್ತೀನಿ ಒಂದೈಟು. ಪಾಪಲೇ ಶೇಖರಣ, ಶೇಖರಣವು ಪಾಪ, ಇಲ್ಲ ಎಷ್ಟು ಸಲ ನಾ ಕೂಕಣದು ನಿನ್ಗೆ? ಹೋಗ್ರಪ್ಪ ಅತ್ಲಾಗಿ. ಅದೇನ್ ಹುಡುಗರು ಆಗಿದ್ದೀರ ಏನ ಅತ್ಲಾಗಿ? ಎಷ್ಟಂತ ಕೂಕಣನ ಬಾರ್ಲ ಇಲ್ಲಿ. ಯಾಕಮ್ಮ ಇದ್ಯಾಕಮ್ಮ ಹಿಂಗ್ ಕೂಕಣ್ತಿದ್ಯಾ? ಒಂದ್ ಗಳಿಗೆ ಪುರ್ಸೊತ್ತ ಕೂತ್ಕೊಳಕ್ ಬಿಡಲ್ವಲ್ಲಮ್ಮ ನೀನು? ಯಾಕಮ್ಮ ಏನಾಯ್ತಮ್ಮ? ಏನಾರ ಕೆಲ್ಸ ಗಿಲ್ಸ ಏನಾರ ಮಾಡ್ಕೊಡ್ಬೇಕಿತ್ತಮ್ಮ? ಪಾಪ ಒಂದಿಟ್ಟು ಹೇಳೋದೊಂದಿಟ್ಟು ಸಮಾಧಾನದಿಂದ ಕೇಳ. ಯಾಕೆ ಇಷ್ಟೊಂದೆಲ್ಲ ಆತರ ಮಾಡ್ತಿದ್ಯಾ? ಲೇ ಪಾಪ, ಇವ್ರು ಯಾರು ಏನು ಎತ್ತ ಅಂತ ಗೊತ್ತಿಲ್ಕಲ್ಲೇ. ಯಾರ ಸಾವುಕಾರ ಶಂಕರನ ಮನೆ ಏನು ಎತ್ತ ಅಂತ ಕೇಳ್ಕೊಂಡ್ ಬಂದ್ರು. ನಾನು ದಾರಿ ಮಧ್ಯದಲ್ಲಿ ಹೋಗ್ತಿದ್ದೆ, ಊರ್ ಮಧ್ಯದಲ್ಲಾಸಿ. ಇದೇ ನಾನ್ ಸಾವುಕಾರ ಶಂಕರನ ಅಮ್ಮ ಅಲ್ವಾ, ನಾನೇ ಕಂಡ್ ಬರ್ರಪ್ಪ ಅಂತ ಕರ್ಕೊಂಡ್ ಬಂದೆ ಮಂತವ. ಪಾಪ ಇವ್ರು ಯಾರು ಏನು ಅಂತ ಗೊತ್ತಾಗ್ತಿಲ್ಲ ಕಲ್ಲ ನನ್ಗೂನು. ಅದ್ ಯಾವ ಕಡೆಯಿಂದ ಸಂಬಂಧನೋ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಸೀದಾ ಅವ್ರೆ ಸಾವುಕಾರ ಶಂಕರನ ಮನೆ ಯಾವ್ದಂತ ಕೇಳ್ಕೊಂಡ್ ಬಂದ್ರು ಕಳ್ಳ. ಕೇಳ ಪಾಪ ಯಾವ ಊರು ಏನು ಎತ್ತ ಅಂತ ಬಂದ್ರಿಟ್ಟು ನನ್ನ ಮುಂದೆ ಬಾಯ್ ಬಿಡ್ರಪ್ಪ, ಹೇಳ್ರಪ್ಪ ಏನ್ ಸಂಬಂಧ ಆಗ್ಬೇಕು, ಯಾರ ಕಡೆಯಿಂದ ಸಂಬಂಧಿಕರು ಆಗ್ಬೇಕು ನೀವು ಅಂತ ಹೇಳಿದ್ರು. ಅವಾಗ್ಲಿಂದನು ಕೇಳ್ತಾನೆ ಇದೀನಿ, ಬಾಯ ಬಿಡ್ತಿಲ್ ಕಣ್ಮಗ. ನೀನಾದ್ರೂ ಒಂದಿಟ್ಟು ಕೇಳ ಪಾಪ ನೋಡೋಣ. ಅವಾಗ್ಲಿಂದನು ಕೇಳಿ ಕೇಳಿ ನನಗೂ ಸಾಕಾಗೋಯ್ತು ಕಣ್ಲ ಪಾಪ. ಹೌದೇನಮ್ಮ, ಯಾರ ಕಡೆ ಸಂಬಂಧಿಕರು ಏನೋ ಕಡಮ್ಮ, ನಾನು ನೋಡೇ ಇಲ್ಲ ಇವತ್ತಿನವರ್ಗುನು.
ಯಾರಪ್ಪ ಇವರು? ನೋಡೋಣ ಈ ಕಡೆ ಬಾರಮ್ಮ ಕೇಳ್ತೀನಿ. ನಾನು ನೋಡ್ದಂಗೆ ಸಾಮಾನ್ಯಕ್ಕೆ ನಿಮ್ಮ ಸೊಸೇಂದ್ರಗಳ ಕಡೆಯಿಂದ ಸಂಬಂಧಿಕರು ಯಾರು ಇರ್ಬೇಕಮ್ಮ ಸಾಮಾನ್ಯಕ್ಕೆ. ನೋಡೋಣ ಕಣ್ ಬಾ. ಹ್ಞೂ ಈಗ ಏನೋ ಸಂಬಂಧ ಇಲ್ದಂಗೆ ಸುಮ್ಕೆ ಬರ್ತಾರೆ ನಮ್ಮ ಹುಡ್ಕೊಂಡು. ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಪಾಪ ನೆಂಟರು ಅಂದ್ಕೊಂಡು ಬಂದಿದ್ದಾರೆ ಮನೆ ಒಳಗಡೆ ಕರ್ಕಣದಲ್ಲಿ, ನೀನು ಆಚೆ ಕಡೆನೇ ನಿಲ್ಲಿಸ್ಕೊಂಡು ಮಾತಾಡ್ತಿದ್ಯಲ್ಲಮ್ಮ. ಪಾಪ ಏನು ಅಂದ್ಕೊಂಡಿರ್ಬೋದು ನಮ್ಮ ಬಗ್ಗೆ? ಪಾಪ ನಮ್ಮ ಶಂಕರಣ್ಣ ಬಂದಾಗ ಬೊಯ್ದಂಗಿರ್ತಾನ ನಮಗೆ. ಅಷ್ಟೊಂದು ನೆಂಟರು ಅಂತ ಬಂದರೆ ಅಣ್ಣ ಒಳಗಡೆ ಕೂರಿಸಿ ಏನಾರು ಜ್ಯೂಸೋ ಟೀನೋ ಕಾಫಿನೋ ಏನಾರು ಮಾಡ್ಕೊಡ್ದಲೆ ಆಚೆ ಕಡೆನೇ ನಿಲ್ಲಿಸ್ಕೊಂಡು ನಿಂತ್ಕೊಂಡಿದ್ದೀರಾ ಅಂತ. ಈ ಕಡೆ ಬಾರಮ್ಮ, ಏನು ಎತ್ತ ಅಂತ ಕೇಳ್ತೀನಿ. ಯಾವ ಕಡೆಯಿಂದ ಸಂಬಂಧಿಕರು, ಏನು, ಯಾವ ಊರು ನಿಮ್ಮದು ಎಲ್ಲ ಕೇಳ್ತೀನಿ. ಈ ಕಡೆ ಬಾರಮ್ಮ ಒಂದ್ರಿಟ್ಟು. ಗೌಡ್ರೆ ನಮಸ್ಕಾರ. ಯಾವ ಊರಂತ ಗೊತ್ತಾಗ್ಲಿಲ್ಲ ತಮ್ಮದು? ಗೌಡ್ರೆ ನಮಸ್ಕಾರ. ನೀವು ಯಾರ ಕಡೆಯಿಂದ ಸಂಬಂಧಿಕರು, ಯಾವ ಊರು, ಏನು ಎತ್ತ ಅಂತ ಹೇಳ್ತೀರಾ ಒಂದ್ರಿಟ್ಟು? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಿಂಗೆ ಕೇಳ್ತಿದ್ದೀನಂತ. ನೋಡಿ, ಪದೇ 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 ನೀವು ಹಿಂಗೆ ಮಾತಾಡ್ತಿದ್ದೀರಲ್ಲ. ನಿಮ್ಮ ಅಮ್ಮಾರು ಇಷ್ಟೊತ್ತವರೆಗೂ ತಲೆ ತಿಂದ್ರು, ಇವಾಗ ನೀವು ಕೇಳ್ತಿದ್ರಲ್ಲ. ನೋಡಿ ಅಣ್ಣಾರೆ, ಹಿಂಗೆ ಹೇಳ್ತಿದ್ದೀನಂತ ಬೇಜಾರು ಮಾಡ್ಕೋಬೇಡಿ. ಅವ್ರು ಬರ್ಲಿ. ನಿಮ್ ತಮ್ಮರಿದಾರಲ್ಲ ಸಾವುಕಾರ ಶಂಕರಣ್ಣರು, ಅವ್ರು ಬರ್ಲಿ. ಯಾರ ಕಡೆಯಿಂದ ಸಂಬಂಧಿಕರು, ಏನು ಎತ್ತ ಅಂತ ಹೇಳ್ತೀನಿ. ಈಗ ಅಂದಾಗೆ ಅವ್ರು ಎಲ್ಲೋಗಿದ್ದಾರೆ? ಇಷ್ಟೊತ್ತಾದ್ರೂ ಮನೆ ಹತ್ರ ಬರ್ಲಿಲ್ವಲ್ಲ? ನೋಡಮ್ಮ, ಸುಮ್ಕಿರು. ನಿನಗೆ ಗೊತ್ತಾಗಲ್ಲ ಯಾಕೆ ಇಷ್ಟೊಂದೆಲ್ಲ ಆತ್ರದಿಂದ ಮಾತಾಡ್ತಿದ್ಯಾ ನೀನು. ಈ ಕಡೆ ಬಾಯಿಲಿ ನಾನು ಮಾತಾಡ್ತೀನಿ. ಅಲ್ಲಮ್ಮ, ನನ್ನ ತಮ್ಮ ಎಲ್ಲಾರು ಹೋಗ್ಲಿ ಕಣಮ್ಮ, ನೀನ್ ಯಾಕಮ್ಮ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ನನ್ನ ತಮ್ಮನ ಬಗ್ಗೆ? ಅಲ್ಲ, ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡಿದ್ಯಾ ಅಂತ ನೀನು? ನೋಡಿ, ಜಾಸ್ತಿ ಮಾತಾಡಬೇಡಿ ನೀವು. ಮೊದ್ಲು ಅವ್ರು ಬರ್ಲಿ, ಕರೀರಿ, ಫೋನ್ ಮಾಡಿ ಕರೀರಿ. ಯಾರು ಕೇಳ್ಕೊಂಡ್ ಬಂದಿದ್ದಾರೆ ನಿಮ್ಗೆ ಅಂತ ಹೇಳ್ರಿ. ಸರಿನಾ? ಹೆಸರು ಹೇಳ್ರಿ, ಪರವಾಗಿಲ್ಲ. ಏನಂತ ಅಂದ್ರೆ ಸಾವಿತ್ರಿ ಅಂತ ಹೇಳ್ರಿ. ಸಾವಿತ್ರಿ ಅನ್ನೋರು ನಿಮ್ಗೆ ಹುಡ್ಕೊಂಡು ಮನೆ ಹತ್ರ ಬಂದಿದ್ದಾರೆ, ಬಾರ್ ಪಾಪ ಅಂತ ಕರೀರಿ ಬೇಗ. ಫೋನ್ ಮಾಡಿ, ಎಲ್ಲಿದ್ರು ಹುಡ್ಕೊಂಡು ಬಂದೇ ಬರ್ತಾರೆ. ನನ್ನ ಹೆಸರು ಹೇಳ್ರಿ ಸಾಕು. ಏನಪ್ಪ ಇದು ಹಿಂಗ್ ಮಾತಾಡ್ತೈತಿ ಹುಡುಗಿ? ಏನು ಭಯ ಭಕ್ತಿ ಏನು ಇಲ್ಲೋ, ಹೆಂಗ್ ಬೇಕು ಹಂಗೆ ಮಾತಾಡ್ತೈತೆ. ಸಾವಿತ್ರಿ ಅಂತ ಹೇಳು, ಎಲ್ಲಿದ್ರು ಹುಡ್ಕೊಂಡ್ ಬರ್ತಾರೆ ಅಂತ ಬೇರೆ ಹೇಳ್ತಿದ್ದಾಳೆ. ಯವ್ವ, ನನಗೆ ಯಾಕ ಸಿಕ್ಕಾಬಟ್ಟೆ ಭಯ ಆಗ್ತೈತಲ್ಲಪ್ಪ. ದಿಟ್ಟವಾಗ್ಲೂ ನನ್ನ ಮಗ ಏನಾದ್ರು ಎರಡನೇ ಮದ್ವೆ ಏನಾದ್ರು ಆಗಿದ್ದಾನೆ ಏನಪ್ಪ ಮಾಡ್ಲಿ? ಊರವ್ರಿಗೆಲ್ಲ ಎಷ್ಟು ದಿವಸ ನಾನು ಆಡ್ಕೊಂಡ್ತಿದ್ದೆ, ಇವ್ರಿಗೆ ಎಲ್ಲಾರ್ಗು ನಗಾಡ್ತಿದ್ದೆ. ಇವಾಗ ನನಗೆ ಇಂಥ ಪರಿಸ್ಥಿತಿ ಬಂದ್ಬಿಟ್ರೆ ಏನಪ್ಪ ಮಾಡ್ಲಿ? ಊರವ್ರ ಮುಂದೆ ಹೆಂಗಪ್ಪ ತಲೆ ಎತ್ಕೊಂಡ್ ತಿರ್ಗಾಡ್ಲಿ ನಾನು? ಏನ್ ಮಾಡೋಣ? ನನ್ನ ಮಗ ಬರ್ಲಿ, ನನ್ನ ಮಗ ಅವನು ಬರ್ಲಿ, ಅವನಿಗೆ ಐತೆ ಅವನಿಗೆ. ನಾನು ಮಾತ್ರ ಯಾವ್ದೇ ಕಾರಣಕ್ಕೂ ಒಪ್ಕೊಳಲ್ಲ. ನನ್ ಸೊಸೆ ಬೇರೆ, ಹಿರಿ ಸೊಸೆ ಬೇರೆ ಊರಿಗೆ ಹೋಗಿದ್ದಾಳೆ. ಅವಳು ಬಂದ್ರೆ ಬಿಡ್ತಾಳ ಇವಳಿಗೆ? ಅಯ್ಯೋ, ಇಲ್ದವೆಲ್ಲ ಯೋಚನೆ ಬರ್ತೈತಲ್ಲಪ್ಪ, ನನಗೆ ಭಯ ಆಗಂಗ ಆಗ್ತೈತೆ. ಏನ್ ಮಾಡ್ಕೊಂಡು ಏನೋ ಇವನು. ಸಾವಿತ್ರಿ ಅಂತನಾ? ನಿಮ್ಮ ಹೆಸರು? ಸರಿ ಕಣಮ್ಮ, ಆಯ್ತು, ಕೇಳ್ತೀನಿ ಕಣ್ ಬಿಡಮ್ಮ, ಫೋನ್ ಮಾಡ್ತೀನಿ. ಪಾಪ ಎಲ್ಲಿದ್ರು ಬೇಗ ಬಾರಪ್ಪ, ಇಂಥವ್ರು ಹುಡ್ಕೊಂಡ್ ಬಂದಿದಾರ ಅಂತಾನೆ ಹೇಳ್ತೀನಿ ಕಣ್. ಹೇಳಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ಪಾಪ ಇನ್ನೊಂದು ವಿಚಾರ, ನಿಮ್ಮ ಊರು ಹೆಸರು ಯಾವ್ದಮ್ಮ? ನಮ್ದು ಸಣ್ಣೂರು ಅಂತ, ಸಣ್ಣೂರು. ಆಯ್ತು ಕಣಮ್ಮ, ಸಣ್ಣೂರೇ. ಸರಿ ಕಣಮ್ಮ, ಆಯ್ತು. ಫೋನ್ ಮಾಡಿ ನನ್ನ ತಮ್ಮಂಗೆ ಹೇಳ್ತೀನಿ, ತಡೀರಮ್ಮ. ಆಯ್ತು. ಗೌಡ್ರೆ, ಜ್ಯೂಸು ಟೀ ಕಾಫಿ ಏನಾರು ಕುಡಿತೀರಾ ನೀವು? ಅಯ್ಯೋ, ಏನು ಬೇಡಪ್ಪ, ನಮಗೆ ಕುಡಿಯೋಷ್ಟು ಪುರ್ಸತ್ತಿಲ್ಲ ನಮಗೆ ಸದ್ಯಕ್ಕೆ. ಏನೇನು ಬೇಡ ಕಣಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಂತೀವಿ. ನಿಮ್ಮ ತಮ್ಮಂಗೆ ಕರಿಯಪ್ಪ ಬೇಗ ಒಂದು ಸ್ವಲ್ಪ. ಬೇಗ ಅಂದರೆ ಅರ್ಜೆಂಟಾಗಿ ಕರಿಯಪ್ಪ.